ರೋಣ ಕ್ಷೇತ್ರದ ಎಂಎಲ್ಎ ಜಿಎಸ್ ಪಾಟೀಲ್ರ ಅದೃಷ್ಟ ಪರೀಕ್ಷೆಗೆ ಕೌಂಟ್ಡೌನ್ ಶುರುವಾಗಿದೆ. ರೋಣ ಶಾಸಕ ಜಿಎಸ್ ಪಾಟೀಲ್ಗೆ ಕೊನೆಗೂ ಸಿಗುತ್ತಾ ಸಚಿವ ಸ್ಥಾನ? ಸಂಪುಟ ಸೇರ್ಪಡೆಗೆ ಹೈಕಮಾಂಡ್ ಹಸಿರು ನಿಶಾನೆ ತೋರಿಸಿದೆಯಾ? ಯಾಕೆ ಸಿಗಬಾರದು? ಯೋಗ್ಯತೆ, ಅರ್ಹತೆ, ಅನುಭವ ಎಲ್ಲವೂ ಇದೆ. ಸಂಪುಟ ಸೇರ್ಪಡೆಗೆ ಹೈಕಮಾಂಡ್ ಹಸಿರು ನಿಶಾನೆ ತೋರಿಸ್ತಾ 4 ಬಾರಿ ಶಾಸಕರಾದ ಹಿರಿತನಕ್ಕೆ ಸಿಗಲಿದೆಯಾ ಸೂಕ್ತ ಗೌರವ? ಉತ್ತರ ಕರ್ನಾಟಕದ ಲಿಂಗಾಯತ ಕೋಟಾದಲ್ಲಿ ಜಿಎಸ್ ಪಾಟೀಲ್ ಹೆಸರು ಫಿಕ್ಸು. ಹಿರಿಯ ಶಾಸಕರ ದೆಹಲಿ ಮಟ್ಟದ ಹೋರಾಟಕ್ಕೆ ಕೊನೆಗೂ ಜಯ ಸಿಗುತ್ತಾ? ರೋಣ ಶಾಸಕ ಜಿಎಸ್ ಪಾಟೀಲ್ಗೆ ಕೊನೆಗೂ ಸಿಗುತ್ತಾ ಸಚಿವ ಸ್ಥಾನ? ಸಂಪುಟ ಸೇರ್ಪಡೆಗೆ ಹೈಕಮಾಂಡ್ ಹಸಿರು ನಿಶಾನೆ ತೋರಿಸಿದ್ರೆ ಜಿಎಸ್ ಪಾಟೀಲ್ ಮಂತ್ರಿ ಆಗ್ತಾರೆ. ಅತಿ ದೊಡ್ಡ ಪ್ರಬಲ ಸಮುದಾಯ ಲಿಂಗಾಯತ ಕೋಟಾದಲ್ಲಿ ಜಿಎಸ್ ಪಾಟೀಲ್ರಿಗೆ ಯಾಕೆ ಸಿಗಬಾರದು? 4 ಬಾರಿ ಎಂಎಲ್ಎ ಆದವರು, 6 ದಶಕದಿಂದ ಸಾರ್ವಜನಿಕ ರಾಜಕೀಯ ಬದುಕಿನಲ್ಲಿ ಗುರುತಿಸಿಕೊಂಡವರು, ಶೂನ್ಯ ವಿವಾದ, ಸ್ಕ್ಯಾಮೂ ಇಲ್ಲ, ಕರಪ್ಷನ್ ಅಲಿಗೇಷನೂ ಇಲ್ಲ. ಆ ಶೂನ್ಯ ವಿವಾದಿತ ಮನುಷ್ಯನಿಗೆ ಯಾಕೆ ಸಿಗಬಾರದು? ಹಿರಿಜೀವ, ತಟಸ್ಥ ಭಾವನೆ, ಕಾಂಗ್ರೆಸ್ಸಿಗೋಸ್ಕರ ಗದಗ ಜಿಲ್ಲೆಯ ಪ್ರತಿಯೊಬ್ಬ ಮನುಷ್ಯನ ಮನೋಮಂದಿರದಲ್ಲಿ ಹೆಸರು ಮಾಡಿಕೊಂಡಿರುವ ವೈಯಕ್ತಿಕ ವರ್ಚಸ್ಸೂ ಇದೆ, ಇಮೇಜೂ ಇದೆ, ನೇಮೂ ಇದೆ, ಎಲ್ಲವೂ ಇದೆ. ಈ ಬಾರಿ ಡಿಕೆ ಕ್ಯಾಬಿನೆಟ್ನಲ್ಲಿ ಜಿಎಸ್ ಪಾಟೀಲ್ ಅವರಿಗೆ ಯಾಕೆ ಕೊಡಬಾರದು ಒಂದು ಸಚಿವ ಸ್ಥಾನ? ವಿವಾದಗಳಿಲ್ಲ. ಸ್ಥಳೀಯವಾದಂತಹ ರಾಜಕೀಯ ಸವಾಲು ಅಂತೂ ಬಂದಾಗ ಕಾಂಗ್ರೆಸ್ ಅನ್ನ ಅತ್ಯಂತ ಆಲಿಂಗನದಿಂದ ಅಪ್ಪಿ ಹಿಡಿದು ಕಾಂಗ್ರೆಸ್ ವಿರುದ್ಧದ ರಾಜಕೀಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ನಾಯಕ, ಲಿಂಗಾಯತ ಸಮುದಾಯದ ಏಕಮಾತ್ರ ನಾಯಕ. ಆ ಭಾಗದಲ್ಲಿ ಯಾಕೆ ಕೊಡಬಾರ್ದು? 2028ರ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿಕೊಳ್ಳುವುದೇ ಆದಲ್ಲಿ ಕಾಂಗ್ರೆಸ್ ಈ ಬಾರಿ ಜಿಎಸ್ ಪಾಟೀಲ್ಗೆ ಒಂದು ಅವಕಾಶ ಕೊಟ್ಟರೆ ರೋಣ ಭಾಗ ಅಥವಾ ಗದಗ ಜಿಲ್ಲೆಯ ಲಿಂಗಾಯತ ಸಮುದಾಯವೂ ಕೂಡ ವಿಶ್ವಾಸಕ್ಕೆ ಬರುತ್ತೆ.